ನಮಸ್ಕಾರ ಎಲ್ಲರಿಗೂ ಅನಂತ ಸ್ವಾದ ಚಾನೆಲ್ಗೆ ಸ್ವಾಗತ. ಬನ್ನಿ ಇವತ್ತು ಗರಿಗರಿಯಾದ ರುಚಿಯಾದ ಸಿಹಿ ಹುಳಿ ರುಚಿ ಇರುವ 10ರಿಂದ 15 ದಿನಗಳವರೆಗೆ ಇಡಬಹುದಾದ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ಪಿನಷ್ಟು ಮೈದಾ ಹಿಟ್ಟು, ಕಡಲೆ ಹಿಟ್ಟು ಒಂದು ಅರ್ಧ ಕಪ್ಪು, 1/4 ಕಪ್ನಷ್ಟು ಸೂಜಿ, ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು, ಓಂಕಾಳು 1 ಸ್ಪೂನಿನಷ್ಟು, ನಂತರ ಬಿಸಿ ಮಾಡಿದ ಎಣ್ಣೆ ಒಂದು 3 ಸ್ಪೂನಿನಷ್ಟು ಹಾಕಿ ಇದನ್ನು ಕಲಿಸ್ಕೋಬೇಕು. ಮೊದಲಿಗೆ ಹಾಗೆಯೇ ಕಲಿಸ್ಕೊಳ್ಳಿ. ಸಾಟೆ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಈಗ ಸರಿಯಾಗಿದೆ. ನಂತರ ಸ್ವಲ್ಪನೇ ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಗಟ್ಟಿಯಾಗಿ, ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ನೋಡಿ, ಈಗ ರೆಡಿಯಾಗಿದೆ. ನಂತರ ಇದನ್ನ 20 ನಿಮಿಷ ಹಾಗೆ ಮುಚ್ಚಿಡಬೇಕು. ಬನ್ನಿ, ಇದಕ್ಕೆ ಬೇಕಾದ ಮಸಾಲೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು 3 ಸ್ಪೂನಿನಷ್ಟು ಕೊತ್ತಂಬರಿ ಸೊಪ್ಪು, 2 ಸ್ಪೂನಿನಷ್ಟು ಜೀರಿಗೆ, 2 ಸ್ಪೂನಿನಷ್ಟು ಸೋಂಪು, ಸ್ವಲ್ಪ ಎಳ್ಳು, ಹಾಗೆಯೇ ಒಣ ಕೊಬ್ಬರಿ ಒಂದು ಅರ್ಧ ಕಪ್ಪಿನಷ್ಟು, ಸ್ವಲ್ಪ ಗಸಗಸೆ 2ರಿಂದ 3 ಸ್ಪೂನಿನಷ್ಟು, ಇವುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರೋಮ ಬರುವವರೆಗೆ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ರೆಡಿಯಾಗಿದೆ. ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 10ರಿಂದ 15ನಷ್ಟು ಪೆಪ್ಪರು, ಕಾಳುಮೆಣಸು, ಖಾರದ ಪುಡಿ, ಒಂದು ಸಕ್ಕರೆ 1ರಿಂದ 2 ಸ್ಪೂನಿನಷ್ಟು, ಮತ್ತು ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ 1 ಸ್ಪೂನು, ಉಪ್ಪು ರುಚಿಗೆ ಬೇಕಾದಷ್ಟು, ಸ್ವಲ್ಪ ಇಂಗು, ಅರಶಿನ. ಇಲ್ಲಿ ನೀವು ಬೇಕಿದ್ರೆ ಗರಂ ಮಸಾಲೆನೂ ಸೇರಿಸ್ಕೋಬೋದು, ನಾನು ಸೇರಿಸ್ಕೊಂಡಿಲ್ಲ. ನಂತರ ಇದನ್ನು ಹಾಗೆ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ರೆಡಿಯಾಗಿದೆ ಪೌಡ್ರು. ಹುಣಸೆ ಹಣ್ಣಿನ ರಸನ ತೆಗೆದುಕೊಂಡಿದ್ದೀನಿ ಸ್ವಲ್ಪ. ಆ ರಸಕ್ಕೆ ಬೆಲ್ಲನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಿನಷ್ಟು ಬೆಲ್ಲ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೆಸ್ಟ್ ಮಾಡಿದ ಹಿಟ್ಟನ್ನು ಒಂದು ಸಲ ನಾದ್ಕೊಳ್ಳಿ. ನಾದಿದ ನಂತರ ಇದನ್ನು ಒಂದು ಉಂಡೆ ತೆಗೆದುಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಲಟ್ಟಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತನೂ ತೆಳುವಾಗಿರಬೇಕು. ಇದನ್ನು ಆದಷ್ಟು ತೆಳುವಾಗಿಯೇ ಲಟ್ಟಿಸ್ಕೊಳ್ಳಿ. ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. 4 ಸೈಡನ್ನು ಈ ಥರ ಚಾಕುನಿಂದ ಕಟ್ ಮಾಡ್ತಾ ಇದ್ದೀನಿ. ನಂತರ ನಾವು ರೆಡಿ ಮಾಡಿದ ಹುಣಸೆ ಹಣ್ಣಿನ ರಸ ಇದೆಯಲ್ಲ, ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ತಗೊಂಡು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ನಂತರ ರೆಡಿ ಮಾಡಿದ ಮಸಾಲೆ ಪೌಡ್ರನ್ನ ಇದರ ಮೇಲೆ ಹಾಕಿ ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ನಂತರ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿದ ನಂತರ ಇದನ್ನು ನಿಧಾನವಾಗಿ ರೋಲ್ ಮಾಡ್ತಾ ಬರಬೇಕು. ಇಲ್ಲಿ ಒಂದು ಟ್ರಿಕ್ ಏನಂತ ಹೇಳಿದ್ರೆ, ರೋಲ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಎಲ್ಲಿಯೂ ಗ್ಯಾಪ್ ಕೊಡಬೇಡಿ. ತುಂಬ ಟೈಟಾಗಿ ರೋಲ್ ಮಾಡ್ತಾ ಬನ್ನಿ. ಈ ಎಡ್ಜಸ್ಸನ್ನು ನೀರಿನಿಂದ ಅಂಟಿಸಿ, ಈ ಥರ ನೀರಿನಲ್ಲಿ ಚಿಮುಕಿಸಿ ಈ ಥರ ಅಂಟಿಸ್ಕೋಬೇಕು. ಅಂಟಿಸಿ, ಇಲ್ಲ ಅಂತ ಹೇಳಿದ್ರೆ ಅದು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಬಿಟ್ಟು ಬರುತ್ತದೆ. ಸೊ ಇವಾಗ ರೋಲ್ ಮಾಡಿದ್ದನ್ನು ಈ ಥರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಜೆಂಟ್ಲಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ಎಲ್ಲನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಎಣ್ಣೆ ಬಿಸಿಗಿಟ್ಟು ಕಾದ ನಂತರ ಇದನ್ನು ಸಣ್ಣ ಉರಿಯಲ್ಲಿ ಕಾಯಿಸ್ಕೋಬೇಕು. ನಿಧಾನವಾಗಿಯೇ ಕಾಯಿಸ್ಕೋಬೇಕು. ಹೈ ಫ್ಲೇಮಿನಲ್ಲಿಟ್ಟು ಕಾಯಿಸಿದರೆ 2 ದಿನದ ನಂತರ ಅದು ಮೆತ್ತಗಾಗುತ್ತದೆ. ಸೊ ಅದಕ್ಕೆ ನಿಧಾನ ಉರಿಯಲ್ಲಿ ಕೈಯಾಡಿಸುತ್ತಾ ಇದನ್ನು ಕಾಯಿಸಬೇಕು. ಗೋಲ್ಡನ್ ಬಣ್ಣ ಬರುವವರೆಗೂ, ಚಿನ್ನದ ಬಣ್ಣ ಬರುವವರೆಗೂ ಇದನ್ನು ಕಾಯಿಸ್ಕೋಬೇಕು. ಇದನ್ನು ಪ್ಲೇಟಿಗೆ ತೆಗೆದು ಸಂಪೂರ್ಣವಾಗಿ ಇದನ್ನು ಆರಲು ಬಿಡಬೇಕು. ತಣ್ಣಗಾದ ನಂತರ ನೀವು 10ರಿಂದ 15 ದಿನಗಳವರೆಗೆ ಇದನ್ನು ಡಬ್ಬದಲ್ಲಿ ಹಾಕಿ ಇಡಬಹುದು. ಈಗ ಕ್ರಿಸ್ಪಿಯಾದ ಗರಿಗರಿಯಾದ ಬಾಕರ್ವಾಡಿ ರೆಡಿಯಾಗಿದೆ. ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.